Okay, dear students, now I am going to explain equal or repeated ranks. Another name is called tied ranks. Tied ranks or equal ranks or repeated ranks. In this case, whenever there are equal values, we calculate the average of the ranks assignable to them. Otherwise, the average is given to all such equal values. In addition, we have to add the correction factor for every incident of equal ranks. The correction factor is 1 by 12 into m cube minus m, where m is number of values for which ranks are given in every incident. This correction factor is added to the value of sigma d squared. The formula used for the calculation of rank correlation, S is equal to 1 minus 6 into sigma d squared plus 1 by 12 into m cube minus m plus 1 divided by 12 into m cube minus m plus like that. It continues divided by n into n squared minus 1. This is the formula for repeated ranks or tied ranks. Here, tied ranks means whenever there are equal values, suppose more than 1, same values repeated, how to assign the ranks to such values? We calculate the average of the ranks assignable to them otherwise. But the average is given to all such equal values. But here the average is given to all such equal values. How many times values are repeated, you assign equal or you assign equal values to same values. Here, in addition, we have to add a correction factor for every incident of equal ranks. The correction factor is 1 by 12 into m cube minus m. How many times repeated? Same numbers. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಟೈಡ್ ರ್ಯಾಂಕ್ ಅಥವಾ ರಿಪೀಟೆಡ್ ರ್ಯಾಂಕ್ಸ್ ಅಂತ ಹೇಳ್ತೇವೆ ಅಥವಾ ಈಕ್ವಲ್ ರ್ಯಾಂಕ್ಸ್ ಅಂತ ಹೇಳ್ತೇವೆ. ಅಂದರೆ ಏನು? ಈಗ ಒಂದು ರ್ಯಾಂಕ್ಸ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸಲ್ಲಿ 6 ಸ್ಟೂಡೆಂಟ್ಸ್ ಇದ್ದಾರೆ. 6 ಸ್ಟೂಡೆಂಟ್ಸಲ್ಲಿ ಅಥವಾ 10 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳು. ಒಂದು ಕ್ಲಾಸಲ್ಲಿ 10 ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ಸೇಮ್ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಅಂದರೆ ಅವರ ಟೋಟಲ್ ಸೇಮ್, ಇಬ್ಬರದು ಕೂಡ ಪರ್ಸಂಟೇಜು ಕೂಡ ಸೇಮ್, ಇಬ್ಬರ ಪರ್ಸಂಟೇಜು ಕೂಡ ಸೇಮ್. ಆವಾಗ ರ್ಯಾಂಕ್ ಹೇಗೆ ಕೊಡ್ತೇವೆ? ಇಬ್ಬರಿಗೆ ಕೂಡ ಒಬ್ಬನಿಗೆ ಫಸ್ಟ್ ರ್ಯಾಂಕ್, ಇನ್ನೊಬ್ಬನಿಗೆ ಸೆಕೆಂಡ್ ರ್ಯಾಂಕ್ ಅಂತ ಕೊಡಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಆವಾಗ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಅವರ ಎರಡು ವ್ಯಾಲ್ಯೂಸ್ಗಳಿಗೇನಿದೆ ಅಥವಾ ಮಾರ್ಕ್ಸ್ ಏನಿದೆ, ಆ ಎರಡು ವ್ಯಾಲ್ಯೂಸ್ಗಳು ಅಥವಾ ಪರ್ಸಂಟೇಜ್ ಮಾರ್ಕ್ಸ್ ಏನಿದೆ, ಅದನ್ನು ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಡಿವೈಡ್ ಮಾಡ್ತೇವೆ. ಅದರ ಎವರೇಜ್ ತೆಗಿತೇವೆ. ಎವರೇಜ್ ತೆಗೆದು ಎಷ್ಟು ಎವರೇಜ್ ಬರ್ತದೆ ಆ ಸೇಮ್ ಎವರೇಜನ್ನು ಇಬ್ಬರಿಗೂ ಕೊಟ್ಟು ಬಿಡುವಂಥದ್ದು. ಇದನ್ನೇ ನಾವು ರಿಪೀಟೆಡ್ ರ್ಯಾಂಕ್ಸ್ ಅಥವಾ ಟೈಡ್ ರ್ಯಾಂಕ್ಸ್ ಅಂತ ಹೇಳ್ತೇವೆ. ಅಥವಾ ಮೂವರಿಗೂ ಕೂಡ ಒಂದೇ ರೀತಿಯ ಮಾರ್ಕ್ಸ್ ಬರ್ಬೋದು.
ಅಥವಾ ಮೂವರಿಗೂ ಕೂಡ ಒಂದೇ ರೀತಿಯ ಪರ್ಸಂಟೇಜ್ ಇರಬಹುದು. ಈ ಕೇಸಲ್ಲಿ ರ್ಯಾಂಕ್ ಹೇಗೆ ಕೊಡ್ತೇವೆ ಅಂತ ಹೇಳಿದರೆ, ಆ ಮೂವರ ವ್ಯಾಲ್ಯೂವನ್ನು ನಾವು ಆ್ಯಡ್ ಮಾಡಿ ಅದನ್ನು ಎವರೇಜ್ ತೆಗೆಯುವುದು, ಆಮೇಲೆ ರ್ಯಾಂಕನ್ನು ಅಸೈನ್ ಮಾಡುವುದು. ಆ ಸೇಮ್ ಎವರೇಜ್ ಏನಿರ್ತದೆ ಅದು ಮೂವರಿಗೂ ಕೂಡ ಸೇಮ್ ರ್ಯಾಂಕ್ ಇರ್ತದೆ. ಅದೇ ರೀತಿ ಆ ಎವರೇಜ್ ಇರ್ತದೆ. ಎವರೇಜನ್ನೇ ರ್ಯಾಂಕ್ ಆಗಿ ಕೊಡ್ತೇವೆ. ಇದನ್ನು ನಾವು ಟೈಡ್ ರ್ಯಾಂಕ್ಸ್ ಅಥವಾ ರಿಪೀಟೆಡ್ ರ್ಯಾಂಕ್ಸ್ ಅಥವಾ ಈಕ್ವಲ್ ರ್ಯಾಂಕ್ಸ್ ಅಂತ ಹೇಳ್ತೇವೆ. ಇಲ್ಲಿ ಫಾರ್ಮುಲಾ ಈ ರೀತಿ ಎಕ್ಸ್ಟೆಂಡ್ ಆಗ್ತದೆ. ಎಸ್ ಇಸ್ ಈಕ್ವಲ್ ಟು 1 - 6 ಇಂಟು ಸಿಗ್ಮಾ ಡಿ ಸ್ಕ್ವೇರ್ಡ್ ಪ್ಲಸ್ 1/12 ಇಂಟು ಎಮ್ ಕ್ಯೂಬ್ ಮೈನಸ್ ಎಮ್ ಅಂತ ಇದೆ ಫಾರ್ಮುಲಾ. ಇಲ್ಲಿ ನಾವು ಇಷ್ಟರವರೆಗೆ ನೋಡಿದ ಫಾರ್ಮುಲಾ ಏನಂತ ಹೇಳಿದರೆ, ಎಸ್ ಇಸ್ ಈಕ್ವಲ್ ಟು 1 - 6 ಸಿಗ್ಮಾ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಇಂಟು ಎನ್ ಸ್ಕ್ವೇರ್ಡ್ ಮೈನಸ್ 1 ಅಂತ ಇತ್ತು. ಇಲ್ಲಿ ಪ್ಲಸ್ 1/12 ಇಂಟು ಎಮ್ ಕ್ಯೂಬ್ ಮೈನಸ್ ಎಮ್ ಇದು ಏನು ಅಂತ ಹೇಳಿದರೆ, ಇದನ್ನೇ ಹೇಳಿದ್ದಲ್ಲಿ ವಿ ಹ್ಯಾವ್ ಟು ಆ್ಯಡ್ ದ ಕರೆಕ್ಷನ್ ಫ್ಯಾಕ್ಟರ್ ಫಾರ್ ಎವರಿ ಇನ್ಸಿಡೆಂಟ್ಸ್ ಆಫ್ ಈಕ್ವಲ್ ರ್ಯಾಂಕ್ಸ್. ದ ಕರೆಕ್ಷನ್ ಫ್ಯಾಕ್ಟರ್ ಈಸ್, ಅಂದರೆ ಇದು ಕರೆಕ್ಷನ್ ಫ್ಯಾಕ್ಟರ್. ಯಾವುದು ಕರೆಕ್ಷನ್ ಫ್ಯಾಕ್ಟರ್? 1/12 ಇಂಟು M3 ಮೈನಸ್ ಎಮ್ ಎನ್ನುವಂಥದ್ದು ಇದು ಕರೆಕ್ಷನ್ ಫ್ಯಾಕ್ಟರ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ 10 ಮಂದಿ ಇದ್ದಾರೆ ಅಂತ ತಿಳ್ಕೊಳ್ಳಿ. 10 ಮಂದಿಯಲ್ಲಿ ಇಬ್ಬರು ಸೇಮ್ ರ್ಯಾಂಕ್ ಪಡ್ಕೊಂಡಿದ್ದಾರೆ, ಸೇಮ್ ಮಾರ್ಕ್ಸ್ ಪಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ 90 ಪಡ್ಕೊಂಡಿದ್ದಾರೆ ಇಬ್ಬರು ಕೂಡ. ಆಗ ಇಲ್ಲಿ ನಾವು ಏನು ಮಾಡ್ತೇವೆ, ಇಬ್ಬರು ಸೇಮ್ ಪಡ್ಕೊಂಡಾಗ ಅಲ್ಲಿ ಒಂದು ಕರೆಕ್ಷನ್ ಫ್ಯಾಕ್ಟರ್ ಅಂತ ಹೇಳಿ ನಾವು ಇಲ್ಲಿ ತಗೊಳ್ತೇವೆ. ಅಂದರೆ 1/12 ಇಂಟು ಎಮ್ ಕ್ಯೂಬ್ ಮೈನಸ್ ಎಮ್ ಅಂತ. ಅದೇ ರೀತಿ ಜಾಸ್ತಿ ಬಂದಾಗ, ಅಲ್ಲಿ ಜಾಸ್ತಿ ಇತ್ತು ಅಂತಾದಾಗ ನಾವು ಅಲ್ಲಿ ಏನು ಮಾಡ್ತೇವೆ, ಹೆಚ್ಚಿಗೆ ತಗೊಳ್ತೇವೆ. ಒಂದಕ್ಕಿಂತ ಜಾಸ್ತಿ ಇದ್ದಾಗ ಅಲ್ಲಿ ಹೆಚ್ಚು ನಾವು ತಗೊಳ್ಳುವಂಥದ್ದು. ಈಗ 2 ಬಂದ ಕಾರಣ ನಾವು ಅದನ್ನು 2 ಟೈಮ್ಸ್ ಎಂಟ್ರಿ ಮಾಡ್ತೇವೆ. 1 ಎಷ್ಟು ಸಲ ರಿಪೀಟ್ ಆಯಿತು? ಈಗ ಒಂದು ಸಲ ರಿಪೀಟ್ ಆದರೆ 1/12 M3 ಮೈನಸ್ ಎಮ್ ಅಂತ. ಅದೇ ರೀತಿ ಇನ್ನೊಂದು ಸರಿ ರಿಪೀಟ್ ಆಗಿತ್ತು ಅಂತ ಹೇಳಿದರೆ, ಬೇರೊಂದು ವ್ಯಾಲ್ಯೂ ಇನ್ನೊಂದು ಸಲ ರಿಪೀಟ್ ಆಯಿತು ಅಂತ ಆಗಿದ್ದರೆ ಆಗ ಆ ವ್ಯಾಲ್ಯೂಗೆ ಮತ್ತೆ ಅಡಿಷನ್ ತಗೊಳ್ಳುವಂಥದ್ದು 1/12 ಇಂಟು ಎಮ್ ಕ್ಯೂಬ್ ಮೈನಸ್ ಎಮ್ ಅಂತ. ಪ್ರಾಬ್ಲಮ್ ಮಾಡ್ತಾ ಹೋಗುವಾಗ ಗೊತ್ತಾಗ್ತದೆ ಹೇಗೆ ಅಂತ. ನೋಡುವ ಪ್ರಾಬ್ಲಮ್ ಒಂದೊಂದು ಸರಿ. ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮ್ ನೋಡಿ, 48 ಇದೆ, ಗಮನಿಸಿಕೊಳ್ಳಿ. ಫ್ರಮ್ ಗಿವನ್ ಇನ್ಫಾರ್ಮೇಷನ್ ಫೈಂಡ್ ಔಟ್ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟ್ ಅಂತ ಹೇಳ್ತಾನೆ. ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾನೆ. ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಎಕ್ಸ್ ಮತ್ತು ವೈ. ಎಕ್ಸನ್ನು ನೋಡುವ. 48, 33, 49, 16, 16, 65, 24, 16, 57 ಇದೆ. ಈ ವ್ಯಾಲ್ಯೂಸ್ಗಳು ನೋಡಿ, 6 ವೇರಿಯೇಬಲ್ಸಲ್ಲಿ ನೋಡಿ, ಅಲ್ಲಿ ರ್ಯಾಂಕ್ ಇರುವಂಥದ್ದು, ಅಲ್ಲಿ ಇರುವಂಥ ರ್ಯಾಂಕ್ಸ್ ಅಥವಾ ವೇರಿಯೇಬಲ್ಸನ್ನು ನೋಡಿದಾಗ, ಅಥವಾ ಯಾವುದೇ ಒಂದು ಮಾರ್ಕ್ಸ್, ಒಂದು ಸಬ್ಜೆಕ್ಟಿನ ಮಾರ್ಕ್ಸ್ ಅಂತ ನೋಡುವಾಗ ಅಲ್ಲಿ 16 2 ಟೈಮ್ಸ್ ಅಪಿಯರ್ ಆಗಿದೆ, 2 ಸಲ ಇದೆ. 48, 33, 49, 16, 16, 16 2 ಟೈಮ್ಸ್ ಇದೆ. ಮತ್ತು ಯಾವ ವ್ಯಾಲ್ಯೂಸ್ಗಳು ಇಲ್ಲ 2 ಟೈಮ್ಸ್. ಆಮೇಲೆ 65, 16 ಅಲ್ಲ 3 ಟೈಮ್ಸ್ ಇದೆ ನೋಡಿ, ಇನ್ನೊಂದು ಸರಿ ಬಂತು. ಆ್ಯಂಡ್ 57. ಸೊ 16 ಅಂತ ಹೇಳುವಂಥದ್ದು 16 ಅಂತ ಹೇಳುವಂಥದ್ದು 3 ಟೈಮ್ಸ್ ಅಪಿಯರ್ ಆಗಿದೆ. ನೆಕ್ಸ್ಟ್ ವೈ ವೇರಿಯೇಬಲ್ಸ್ ನೋಡಿ. ವೈ ವೇರಿಯೇಬಲ್ಸ್ ನೋಡಿದಾಗ 13, 13, 24, 6, 15, 4, 29, 6, 19. ಗಮನಿಸಿ ಇಲ್ಲಿ 13 ನೋಡಿ, 13 2 ಟೈಮ್ಸ್ ಇದೆ, 1 3 2 ಟೈಮ್ಸ್ ಇದೆ. ಆಮೇಲೆ ನೆಕ್ಸ್ಟ್ 6 ನೋಡಿ, 6 2 ಟೈಮ್ಸ್ ಇದೆ, 6 ಕೂಡ 2 ಟೈಮ್ಸ್ ಇದೆ. ಹಾಗಾಗಿ ಫಸ್ಟ್ ವೇರಿಯೇಬಲ್ಸ್ ನೋಡು, ಎಕ್ಸ್ ವೇರಿಯೇಬಲಲ್ಲಿ ಏನಿದೆ,
ಎಕ್ಸ್ ವೇರಿಯೇಬಲ್ಸಲ್ಲಿ ನಾವು ನೋಡುವುದಿದ್ದರೆ 16 3 ಟೈಮ್ಸ್ ಅಪಿಯರ್ ಆಗಿದೆ. ಇಲ್ಲಿ 3 ಟೈಮ್ಸ್ ಅಪಿಯರ್ ಆದ ಕಾರಣ ನಾವಿಲ್ಲಿ ಮಾರ್ಕ್ಸ್ ಹೇಗೆ ಕೊಡ್ತೇವೆ ಅಂತ ಹೇಳಿದರೆ, ರ್ಯಾಂಕ್ಸ್ ಅಸೈನ್ ಮಾಡೋದು ಹೇಗೆ, ಹೈಯರ್ ವ್ಯಾಲ್ಯೂ ಯಾವುದಿದೆ ಅದಕ್ಕೆ ರ್ಯಾಂಕ್ 1 ಅಂತ ಕೊಡೋದು, ಮತ್ತು ಅದಕ್ಕಿಂತ ಸ್ವಲ್ಪ ಲಿಟ್ಲ್ ಸ್ಮಾಲ್ ಏನಿರ್ತದೆ ಅಂದರೆ ಕಡಿಮೆ ಏನಿರ್ತದೆ ಅದಕ್ಕೆ ನಾವು ನೆಕ್ಸ್ಟ್ ರ್ಯಾಂಕನ್ನು ಕೊಡ್ತೇವೆ. ಅಲ್ಲಿ ಫಸ್ಟ್ ಹೈಯರ್ ವ್ಯಾಲ್ಯೂ ಯಾವುದಿದೆ 65 ಇದೆ, ಅದಕ್ಕಿಂತ ಜಾಸ್ತಿ ಯಾವುದಾದ್ರೂ ಇದೆಯಾ? ಇಲ್ಲ. 65 ಇದೆ, ಅದಕ್ಕೆ ರ್ಯಾಂಕ್ 1 ಅಂತ ಕೊಡ್ತೇವೆ. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾವುದಿದೆ 57 ಇದೆ, ಆಮೇಲೆ 60ಯಲ್ಲಿ ಯಾವುದೂ ಇಲ್ಲ, ಆಮೇಲೆ 57 ಇದೆ, 57ಗೆ ರ್ಯಾಂಕ್ 2. ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾವುದಿದೆ ಅಂತ ನೋಡಿದರೆ ಆಯಿತು, ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುವಂಥದ್ದು 48, ಅದಕ್ಕೆ ರ್ಯಾಂಕ್ 3. ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾವುದಿದೆ 40ಗೆ ರ್ಯಾಂಕ್ 4. ನೆಕ್ಸ್ಟ್ ಯಾವುದಿದೆ 33ಗೆ ರ್ಯಾಂಕ್ 5. ಅದಕ್ಕಿಂತ ಕಡಿಮೆ ಯಾವುದಿದೆ, ಅದಕ್ಕಿಂತ ಸ್ವಲ್ಪ ಕಡಿಮೆ 24, 6 ಕೊಟ್ಟಿದ್ದೇವೆ. 24ಗಿಂತ ನಂತರ ನೆಕ್ಸ್ಟ್ ಯಾವುದಿದೆ, 24ಗಿಂತ ನೆಕ್ಸ್ಟ್ ಯಾವುದೂ ಇಲ್ಲ. 24ಗಿಂತ ಕಡಿಮೆ ಯಾವುದಾದ್ರೂ ಇದೆಯಾ? ಇಲ್ಲ. 24ಗಿಂತ ಕಡಿಮೆ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂತ ಹೇಳಿದರೆ ಅಲ್ಲಿ 16 ಮಾತ್ರ. 16 3 ಸಲ ಇದೆ, 3 ಟೈಮ್ಸ್ ಇದೆ. ಹಾಗಿದ್ರೆ ನಾವು ಅಲ್ಲಿ 7ಅನ್ನು ಯಾರಿಗೆ ಕೊಡುವಂಥದ್ದು? ಮೂವರಿಗೂ 7 ಕೊಡಲಿಕ್ಕೆ ಆಗ್ತದಾ? ಆಗುವುದಿಲ್ಲ. 7 ಅಂತ ಮೂವರಿಗೆ ಕೊಡಲಿಕ್ಕೆ ಆಗುವುದಿಲ್ಲ. ಈಗ ಮೂವರ ಏನು ಮಾಡ್ತೇವೆ ಅಂತ ಹೇಳಿದರೆ ಎವರೇಜ್ ತೆಕ್ಕೊಳ್ಳುವಂಥದ್ದು. ಮೂವರ ಎವರೇಜ್ ತೆಕ್ಕೊಳ್ಳುವಂಥದ್ದು ಹೇಗೆ ಎವರೇಜ್ ತೆಕ್ಕೊಳ್ತೇವೆ ಅಂತ ಹೇಳಿದರೆ, ಈಗ 16 + 16 ಅಂತ ಬರ್ತಿದ್ದೇನೆ ನೋಡಿ. 16 3 ಟೈಮ್ಸ್, 16 ಏನಾಗಿದೆ 3 ಸಲ ಅಪಿಯರ್ ಆಗಿದೆ, ಹಾಗಾಗಿ 16 + 16 + 16. ಇಲ್ಲಿ ನಾವು ರ್ಯಾಂಕನ್ನು ಇಲ್ಲಿ ನೋಡಿ, ರ್ಯಾಂಕ್ 1, ಈ ರ್ಯಾಂಕ್ 1ನಲ್ಲಿ ಎಲ್ಲಿವರೆಗೆ ರ್ಯಾಂಕ್ ಅಸೈನ್ ಮಾಡಿದ್ದೇವೆ? 1 to 6ವರೆಗೆ ಅಸೈನ್ ಮಾಡಿದ್ದೇವೆ. ನೆಕ್ಸ್ಟ್ ರ್ಯಾಂಕ್ ಯಾವುದು? 7 ಅಲ್ಲ. ಹಾಗಾಗಿ ನೆಕ್ಸ್ಟ್ ಒಬ್ಬನಿಗೆ 16 ಪಡ್ಕೊಂಡವನಿಗೆ 7, ಇನ್ನೊಬ್ಬ 16 ಪಡ್ಕೊಂಡವನಿಗೆ 8, ಇನ್ನೊಬ್ಬ 16 ಪಡ್ಕೊಂಡವನಿಗೆ 9 ಅಂತ ಕೊಡುವಂಥದ್ದು. ಅರ್ಥ ಆಯ್ತಲ್ಲ? ಒಬ್ಬನಿಗೆ 7, ಇನ್ನೊಬ್ಬನಿಗೆ 8, ಇನ್ನೊಬ್ಬನಿಗೆ 9. ಇಲ್ಲಿ 3 ಟೈಮ್ಸ್ ಅಪಿಯರ್ ಆಗಿದೆ, ಹಾಗಾಗಿ ಡಿವೈಡೆಡ್ ಬೈ 3 ಮಾಡುವಂಥದ್ದು. ಈಗೇನು ಮಾಡಬೇಕು? ಈಗ 7 + 8 + 9 ಅದನ್ನು ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ ಎಷ್ಟು ಬಂತು? 24 ಬಂತು. 24 ಡಿವೈಡೆಡ್ ಬೈ 3 ಮಾಡಿದಾಗ 8 ಬಂತು. ಹಾಗಾಗಿ ಈ ಮೂವರ ಎವರೇಜ್ ಏನಾಯಿತು? ಮೂವರ ರ್ಯಾಂಕಿನ ಎವರೇಜ್ 8 ಆಯಿತು. ಹಾಗಾಗಿ ಇಲ್ಲಿ 16 ಇದ್ದವರಿಗೆ ಮೂವರಿಗೆ ಕೂಡ 8 8 8 ಅಂತ ಅಲಾಟ್ ಮಾಡಿದ್ದೇವೆ. ನೆಕ್ಸ್ಟ್ ರ್ಯಾಂಕ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದರೆ 9ವರೆಗೆ ಕೊಟ್ಟಾಗಿದೆಲ್ಲ, 7 8 9ವರೆಗೆ ಕೊಟ್ಟಾಗಿದೆ ಮೂವರಿಗೂ 16 ಇದ್ದವರಿಗೆ. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದವರಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ರ್ಯಾಂಕ್ 10ಇಂದ. ಹಾಗಾಗಿ 16 ಆದ ನಂತರ ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುವಂಥ ವ್ಯಾಲ್ಯೂ 9. 9ಗೆ ಯಾವ ರ್ಯಾಂಕ್ ಕೊಡೋದು? 9 ಅಲ್ಲ, ಮತ್ತು ಎಲ್ಲಿ 10. ಯಾಕೆ? 16 ಇದ್ದವರಿಗೆ ಮೂವರಿಗೆ ಅಲರ್ಟ್ ಆಗಿದೆ, 7 8 9 ಆಗಿದೆ. ನೆಕ್ಸ್ಟ್ ಸ್ಟಾರ್ಟ್ ಆಗುವಂಥ ರ್ಯಾಂಕ್ ಎಲ್ಲಿಂದ? 10. ಹಾಗಾಗಿ 9 ಇದ್ದವನಿಗೆ 10 ರ್ಯಾಂಕ್ಸ್ ಕೊಟ್ಟಿದ್ದೇವೆ. ಈ ಥರ ನಾವು ಸೊಲ್ಯೂಷನ್ ಮಾಡಬೇಕು. ಒನ್ಸ್ ಅಗೇನ್ ವೈ ವೇರಿಯೇಬಲ್ಸ್ ನೋಡುವ. ವೈ ವೇರಿಯೇಬಲ್ಸಲ್ಲಿ 13 2 ಟೈಮ್ಸ್ ಇದೆ, ಗಮನಿಸಿಕೊಳ್ಳಿ. 13 2 ಟೈಮ್ಸ್ ಇದೆ. ಅದಕ್ಕಿಂತ ಮೊದಲು ನಾವು ಈಗ ರ್ಯಾಂಕನ್ನು ಅಲಾಟ್ ಮಾಡಬೇಕು. ಹೈಯೆಸ್ಟ್ ವ್ಯಾಲ್ಯೂ ಯಾವುದಿದೆ, ಹೈಯರ್ ವ್ಯಾಲ್ಯೂ ಯಾವುದಿದೆ ನೋಡಿ ವೈಯಲ್ಲಿ. ಹೈಯರ್ ವ್ಯಾಲ್ಯೂ 24 ಇದೆ. 24ಗೆ ರ್ಯಾಂಕ್ 1 ಅಂತ ಕೊಡಿ. ರ್ಯಾಂಕ್ 1 ಕೊಟ್ಟಾಯಿತು. ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾವುದಿದೆ ಅಂತ ನೋಡಿ. ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುವಂಥದ್ದು 20ಗೆ ರ್ಯಾಂಕ್ 2 ಆಯಿತು. ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾವುದಿದೆ? 19ಗೆ ರ್ಯಾಂಕ್ 3 ಆಯಿತು. ನೆಕ್ಸ್ಟ್ 19ಗಿಂತ ಸ್ವಲ್ಪ ಕಡಿಮೆ ಯಾವುದಿದೆ? 15ಗೆ ರ್ಯಾಂಕ್ 4 ಆಯಿತು. 15ಗಿಂತ ಸ್ವಲ್ಪ ಕಡಿಮೆ ಯಾವುದಿದೆ? 14 ಇದೆಯಾ? ಇಲ್ಲ, 14 ಇಲ್ಲ. ಹಾಗಾಗಿ ನೆಕ್ಸ್ಟ್ ಇರುವುದು ಯಾವುದು? 13 2 ಟೈಮ್ಸ್ ಇದೆ. 13 ಅಂತ 2 ಟೈಮ್ಸ್ ಇದೆ. ಹಾಗಿದ್ದರೆ ರ್ಯಾಂಕ್ ಎಲ್ಲಿಗೆ ನಿಂತಿದೆ? 4ಗೆ ನಿಂತಿದೆ, 4ನೇ ರ್ಯಾಂಕಲ್ಲಿ ನಿಂತಿದೆ. ಈಗ ಏನು ಮಾಡಬೇಕು? 5ನೇ ರ್ಯಾಂಕ್ ಕೊಡಬೇಕು. 5ನೇ ರ್ಯಾಂಕ್ ಯಾರಿಗೆ ಕೊಡೋದು? 13 ಸ್ಕೋರ್ ಮಾಡಿದವರಿಗೆ.
13 ಎಷ್ಟು ಮಂದಿ ಸ್ಕೋರ್ ಮಾಡಿದ್ದಾರೆ? ಇಬ್ಬರು ಸ್ಕೋರ್ ಮಾಡಿದ್ದಾರೆ. ಅವರಿಗೆ 5 ಅಂತ ಕೊಡಲಿಕ್ಕೆ ಆಗ್ತದಾ? ಇಲ್ಲ. ಅವರಿಗಿಬ್ಬರಿಗೂ ಕೂಡ ನಾವು ಎವರೇಜ್ ತೆಗಿಬೇಕು. ಇಲ್ಲಿ ನೋಡಿ, 13 2 ಟೈಮ್ಸ್ ಅಪಿಯರ್ ಆಗಿದೆ. 13 + 13. ನೆಕ್ಸ್ಟ್ ರ್ಯಾಂಕ್ ಸ್ಟಾರ್ಟ್ ಆಗುವಂಥದ್ದು 5ಇಂದ. 5 ಒಬ್ಬನಿಗೆ, ಇನ್ನೊಬ್ಬನಿಗೆ 6 ಕೊಡುವಂಥದ್ದು. ಅದನ್ನು ಡಿವೈಡೆಡ್ ಬೈ 2 ಮಾಡಿದ್ದೇವೆ. ಯಾಕೆ? 2 ಟೈಮ್ಸ್ ಅಪಿಯರ್, ಆ ವ್ಯಾಲ್ಯೂ 2 ಟೈಮ್ಸ್ ಅಪಿಯರ್ ಆಗಿದೆ. ಹಾಗಾಗಿ ಡಿವೈಡೆಡ್ ಬೈ 2 = 6 + 5 11 ಆಯಿತು. 11 ಡಿವೈಡೆಡ್ ಬೈ 2 ಮಾಡಿದಾಗ ಅದರ ಎವರೇಜ್ 5.5. ಹಾಗಾಗಿ 5.5 ಏನು ಮಾಡ್ತೇವೆ? ಇಬ್ಬರಿಗೂ ಕೂಡ 5.5 ಕೊಡ್ತೇವೆ. ರ್ಯಾಂಕ್ ಎಲ್ಲಿಯವರೆಗಾಯಿತು? 6ವರೆಗೆ ರ್ಯಾಂಕ್ ಅಲರ್ಟ್ ಆಯಿತು. ನೆಕ್ಸ್ಟ್ 7ಇಂದ ಸ್ಟಾರ್ಟ್ ಆಗುವಂಥದ್ದು. 13ಗಿಂತ ಕಡಿಮೆ, ಸ್ವಲ್ಪ ಕಡಿಮೆ ಯಾವುದು? 9. ಹಾಗಾಗಿ ರ್ಯಾಂಕ್ 7 ಆಯಿತು. 9ಗಿಂತ ಸ್ವಲ್ಪ ಕಡಿಮೆ ಯಾವುದಿದೆ? 9ಗಿಂತ ಸ್ವಲ್ಪ ಕಡಿಮೆ ಯಾವುದಾದ್ರೂ ಇದೆಯಾ? ಇಲ್ಲ. 9ಗಿಂತ ಸ್ವಲ್ಪ ಕಡಿಮೆ ಇರುವಂಥದ್ದು 6. 6 ಎಷ್ಟು ಸಲ ಇದೆ? 2 ಟೈಮ್ಸ್ ಇದೆ. ಹಾಗಾಗಿ ಇಲ್ಲಿ ನೋಡಿ, 6 2 ಟೈಮ್ಸ್. ಎಲ್ಲಿವರೆಗೆ ರ್ಯಾಂಕ್ ಅಲಾಟ್ ಮಾಡಿದ್ದೇವೆ? 7ವರೆಗೆ ಮಾಡಿದ್ದೇವೆ. ಇನ್ನೂ ಇರುವಂಥದ್ದು 8 ಮತ್ತು 9. 6 6 ಇಬ್ಬರು ಸ್ಕೋರ್ ಮಾಡಿದ್ದಾರೆ. ಒಬ್ಬನಿಗೆ 8 ಕೊಡೋದು, ಒಬ್ಬನಿಗೆ 9 ಕೊಡೋದು. ಡಿವೈಡೆಡ್ ಬೈ 2 ಮಾಡುವಂಥದ್ದು. ಆಗ 17 ಡಿವೈಡೆಡ್ ಬೈ 2 ಬಂತು. ಆಗ 8.5 ಎವರೇಜ್ ಬಂತು. ಅಲಾಟ್ 9ವರೆಗೆ ಅಲಾಟ್ ಆಯಿತು. ಹಾಗಾಗಿ 8.5 6 ಸ್ಕೋರ್ ಮಾಡಿದವರಿಗೆ ನಾವು ಅಲಾಟ್ ಮಾಡಿದ್ದೇವೆ. ಈ ಥರ ನಾವು ರ್ಯಾಂಕ್ಗಳನ್ನು ಅಲಾಟ್ ಮಾಡುವಂಥದ್ದು, ಅಸೈನ್ ಮಾಡುವಂಥದ್ದು, ಇದನ್ನೇ ಟೈಡ್ ರ್ಯಾಂಕ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಪ್ರೊಸೆಸ್ ಸೇಮ್. D = R1 - R2. R1 ಯಾವುದು? ಈಗ ನಾವು ರ್ಯಾಂಕ್ ಕೊಟ್ಟದ್ದು R1. R2 ಯಾವುದು? ವೈಯದ್ದು ರ್ಯಾಂಕ್ ಕೊಟ್ಟದ್ದು, ಮಾರ್ಕ್ಸ್ಗೆ ನಾವು ರ್ಯಾಂಕ್ ಕೊಟ್ಟದ್ದು. ಅದನ್ನು ಮೈನಸ್ ಮಾಡಿದರೆ ಆಯಿತು. R1 - R2 ಮಾಡಿದಾಗ ವ್ಯಾಲ್ಯೂಗಳು ಸಿಗ್ತದೆ. T² ಮಾಡಿದರೆ ಆಯಿತು. ಸೇಮ್ ಇದೇ ಥರ. ನೆಕ್ಸ್ಟ್ ಫಾರ್ಮುಲಾವನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ 16 3 ಟೈಮ್ಸ್ ಅಪಿಯರ್ ಆಗಿದೆ. 13 2 ಟೈಮ್ಸ್ ಅಪಿಯರ್ ಆಗಿದೆ. ಹಾಗಾಗಿ 6 2 ಟೈಮ್ಸ್ ಅಪಿಯರ್ ಆಗಿದೆ. ಹಾಗಿದ್ರೆ 3 ವ್ಯಾಲ್ಯೂಗಳು ರಿಪೀಟ್ ಆಗಿದೆ. ಎಷ್ಟು? ಒಂದು 16, ಇನ್ನೊಂದು 13, ಇನ್ನೊಂದು 6. 3 ವ್ಯಾಲ್ಯೂಸ್ಗಳು ರಿಪೀಟೆಡ್ ವ್ಯಾಲ್ಯೂಸ್ಗಳು ಅಥವಾ ಟೈಡ್ ರ್ಯಾಂಕ್ಸ್ಗಳದು. ಹಾಗಾಗಿ ನಾವು ಅಲ್ಲಿ 3 ಸಲ ಫಾರ್ಮುಲಾವನ್ನು ಎಕ್ಸ್ಟೆಂಡ್ ಮಾಡಬೇಕು. ನೋಡಿ, ಇಲ್ಲಿ 3 ಸಲ ಎಕ್ಸ್ಟೆಂಡ್ ಮಾಡಿದ್ದು ಹೇಗೆ? S = 1 - 6 ಇಂಟು ಸಿಗ್ಮಾ D². ಇದು ಇದ್ದದ್ದೇ ಫಸ್ಟ್ ಸಿಂಪಲ್ ಮೆಥಡಲ್ಲಿ. ಪ್ಲಸ್ 3 ವ್ಯಾಲ್ಯೂಸ್ ರಿಪೀಟೆಡ್ ಆಗಿದೆ ಅಂತ ಹೇಳಿದೆ. 16 13 ಮತ್ತೊಂದು 6. 16 13 6. ಅದಕ್ಕೆ ನೋಡಿ, ಫಸ್ಟ್ 16 ಒಂದಕ್ಕೆ ಒಂದು ವ್ಯಾಲ್ಯೂ ರಿಪೀಟ್ ಆದ್ದಕ್ಕೆ 1/12 ಇಂಟು 3m³ - m. ಇದು 16 ಒಂದು ರಿಪೀಟೆಡ್ ವ್ಯಾಲ್ಯೂಗೆ. ಪ್ಲಸ್ ಇನ್ನೊಂದು 13 ರಿಪೀಟ್ ಆಗಿದೆ. ಪ್ಲಸ್ 13 ರಿಪೀಟ್ ಆದ್ದಕ್ಕೆ 1/12 ಇಂಟು m³ - m. ಪ್ಲಸ್ ಆಮೇಲೆ 6 ರಿಪೀಟ್ ಆಗಿದೆ. ಹಾಗೆ ಪ್ಲಸ್ 1/12 ಇಂಟು m³ - m ಡಿವೈಡೆಡ್ ಬೈ n ಇಂಟು n² - 1. ಸೊ ಈಗ ಸೊಲ್ಯೂಷನ್ ಮಾಡುವ. ಹೇಗೆ ಸೊಲ್ಯೂಷನ್ ಮಾಡುವಂಥದ್ದು ಅಂತ ಹೇಳಿದರೆ, ಗಮನಿಸಿಕೊಳ್ಳಿ. 1 - 6 ಇಂಟು ಸಿಗ್ಮಾ D². ಸಿಗ್ಮಾ D² ಅಂತ ಹೇಳಿದರೆ D² ಇದೆ ನೋಡಿ. D² 41 ಇದೆ. ಸೊ ಇಲ್ಲಿ 41 ಹಾಕಬೇಕು. ಪ್ಲಸ್ -6 ಇಂಟು 41 ಪ್ಲಸ್ 1/12 ಇಂಟು m³ - m. ಎಷ್ಟು ಸಲ ರಿಪೀಟ್ ಆಗಿದೆ? ಈಗ ಫಸ್ಟ್ ಒನ್ ಯಾವುದು? 16. ಈಗ ಫಸ್ಟ್ ಒನ್ ರಿಪೀಟ್ ಆದ್ದು 16 3 ಟೈಮ್ಸ್ ರಿಪೀಟ್ ಆಗಿದೆ. ಇಲ್ಲಿ ನೋಡಿ, 16 3 ಟೈಮ್ಸ್ ರಿಪೀಟ್ ಆಗಿದೆ. ಹಾಗಿದ್ರೆ ಫಸ್ಟ್ ಒನ್ 3 ಟೈಮ್ಸ್ ರಿಪೀಟ್ ಆಗಿದೆ. 3³ - 3 ಪ್ಲಸ್ 1/12 ಇಂಟು m³ - m ಇದೆ ನೋಡಿ, ಅದು ಸೆಕೆಂಡ್ ಇದ್ದು. ನೆಕ್ಸ್ಟ್ ಅದು ಯಾವುದು? 13 ಎಷ್ಟು ಸಲ ರಿಪೀಟ್ ಆಗಿದೆ? 2 ಟೈಮ್ಸ್. 13 2 ಟೈಮ್ಸ್ ರಿಪೀಟ್ ಆಗಿದೆ. ಹಾಗಾಗಿ 13ಗೆ 2 ಟೈಮ್ಸ್ ಆದರೆ 2 ಅಂತ ಬರೆಯುವುದು. 3 ಟೈಮ್ಸ್ ಅಪಿಯರ್ ಆದರೆ 3 ಅಂತ. 3³ 3 ಟೈಮ್ಸ್ ಒಂದು ವ್ಯಾಲ್ಯೂ 3 ಸಲ ರಿಪೀಟ್ ಆದರೆ 3³ 4 ಸಲ ರಿಪೀಟ್ ಆಗಿದರೆ 4³ ಹಾಗಾಗಿ 16 ಏನಾಗಿದೆ? 3 ಟೈಮ್ಸ್ ಅಪಿಯರ್ ಆಗಿದೆ. ಆಮೇಲೆ 13 2 ಟೈಮ್ಸ್ ಅಪಿಯರ್ ಆಗಿದೆ. ನೆಕ್ಸ್ಟ್ 6 ಕೂಡ 2 ಟೈಮ್ಸ್ ಅಪಿಯರ್ ಆಗಿದೆ.
ಹಾಗಾಗಿ ಏನಾಯಿತು, 3³ -3 + 1/12 2³ -2 2 ಯಾಕೆ ಬಂತು ಅಂತ ಹೇಳಿದರೆ 2 × 13 2 × ಎಪಿಯರ್ ಆಯಿತು, ಪ್ಲಸ್ 1/12 2³ ಅಲ್ಲಿ 2³ ಹೇಗೆ ಬಂತು ಅಂತ ಹೇಳಿದರೆ ಅಲ್ಲಿ 2 6 2 × ಎಪಿಯರ್ ಆಗಿದೆ, 2 -2³ -2 ಡಿವೈಡೆಡ್ ಬೈ n ನಂಬರ್ ಆಫ್ ಐಟಮ್ಸ್ n 10 ಇದೆ, 10 × n² 10² -1 10 ನಂಬರ್ ಆಫ್ ಐಟಮ್ಸ್, ಇಲ್ಲಿ ಎಕ್ಸ್ ವೇರಿಯೇಬಲ್ಸ್ 1 2 3 4 5 6 7 8 9 10 ನಂಬರ್ ಆಫ್ ಐಟಮ್ಸ್ 10 ಇದೆ. ಹಾಗಾಗಿ 10 × 10² -1 ಇದನ್ನು ಸಿಂಪ್ಲಿಫೈ ಮಾಡ್ತಾ ಬಂದರೆ ನಿಮಗೆ ಲಾಸ್ಟಿಗೆ ಆನ್ಸರ್ ಸಿಂಪ್ಲಿಫೈ ಮಾಡಿದಾಗ +0.7341 ಸಿಗ್ತದೆ. ಡೌಟ್ ಇದ್ದರೆ ಕೇಳಿ, ಕ್ಲಿಯರ್ ಆಯಿತು ಅಂತ ಭಾವಿಸ್ತೇನೆ. ಗೊತ್ತಿಲ್ಲ ಅಂತಾಗಿದ್ದರೆ, ಗೊತ್ತಾಗದೇ ಇದ್ದರೆ, ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ, ಅಥವಾ ಗೊತ್ತಿಲ್ಲ ಅಂತಾಗಿದ್ದರೆ ಕೇಳಿ, ಗೊತ್ತಾಗಿಲ್ಲ ನನಗೆ ಅಂತ.